ಎರಡನೇ ಅಧ್ಯಾಯದ 69ನೇ ಶ್ಲೋಕ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗ್ರತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗ್ರತಿ ಭೂತಾನಿ ಯಸ್ಯಾಂ ಜಾಗ್ರತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಇದು ಒಂದು ರೀತಿಯಲ್ಲಿ ಒಗಟಿನ ರೀತಿಯಲ್ಲಿ ಇರತಕ್ಕಂಥ ಒಂದು ಶ್ಲೋಕ. ಅಂದ್ರೆ ಆ ಸ್ಥಿತಪ್ರಜ್ಞ ಒಂದು ಲಕ್ಷಣವನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಎಲ್ಲರಿಗೂ ಯಾವುದು ಹಗಲೋ ಅವನಿಗದು ಕತ್ತಲೆ, ಆ ಸ್ಥಿತಪ್ರಜ್ಞನಿಗೆ ಅದು ಕತ್ತಲೆ. ಎಲ್ಲರಿಗೂ ಯಾವುದು ಹಗಲೋ ಸ್ಥಿತಪ್ರಜ್ಞನಿಗೆ ಅದು ಕತ್ತಲೆಯಾಗಿರುತ್ತೆ. ಎಲ್ಲರಿಗೂ ಯಾವುದು ಕತ್ತಲೆಯೋ ಸ್ಥಿತಪ್ರಜ್ಞನಿಗೆ ಅದು ಹಗಲು. ಅಂದ್ರೆ ಇಡೀ ಪ್ರಪಂಚ ಯಾವುದರಲ್ಲಿ ಯಾವ ವಿಷಯದಲ್ಲಿ ಎದ್ದಿರತ್ತೋ ಅವನು ಆ ವಿಚಾರದಲ್ಲಿ ಮಲಗಿರುತ್ತಾನೆ. ಇಡೀ ಪ್ರಪಂಚ ಯಾವ ವಿಚಾರದಲ್ಲಿ ಮಲಗಿರುತ್ತೋ ಅವನು ಆ ವಿಚಾರದಲ್ಲಿ ಎದ್ದಿರ್ತಾನೆ, ಎಚ್ಚರಗೊಂಡಿರ್ತಾನೆ ಅನ್ನೋದು ಇದರ ಅಭಿಪ್ರಾಯ. ಅಂದ್ರೆ ಅದರ ಒಗಟಿನ ರೂಪದಲ್ಲಿ ಇದೆ. ಎಲ್ಲರಿಗೂ ಹಗಲಾದದ್ದು ಇವನಿಗೆ ಕತ್ತಲೆ, ಇವನಿಗೆ ಹಗಲಾದದ್ದು ಉಳಿದವ್ರಿಗೆ ಕತ್ತಲೆ ಅಂತ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಈ ಸಾಧಕ ಅಂದ್ರೆ ಬಿಂಬರೂಪಿಯಾಗಿರತಕ್ಕಂಥ ಭಗವಂತನನ್ನ ಕಾಣುವ ಹಂತದಲ್ಲಿ ಇರುವಂತ ವ್ಯಕ್ತಿ, ಅಪರೋಕ್ಷ ಜ್ಞಾನಿ. ಅವನು ಭಗವಂತನ ವಿಚಾರದಲ್ಲಿ ಯಾವತ್ತೂ ಎಚ್ಚರಿಕೆಯಿಂದ ಇರ್ತಾನೆ. ಆದರೆ ಆ ಒಳಗಿರುವ ಭಗವಂತನನ್ನ ಕಾಣುವ ವಿಚಾರದಲ್ಲಿ ಉಳಿದ ಸಾಮಾನ್ಯ ಜನರು ಅವರು ನಿದ್ದೆ ಮಾಡ್ತಾ ಇರ್ತಾರೆ. ಅಂದ್ರೆ ಆ ಕಡೆಗೆ ಆಲೋಚನೆಯನ್ನೇ ಬೆಳೆಸೋದಿಲ್ಲ, ಆ ಪ್ರಯತ್ನವನ್ನೇ ಮಾಡೋದಿಲ್ಲ. ಆದ್ರೆ ಇವನು ಯಾವತ್ತೂ ದೇವರನ್ನ ಕಾಣ್ತಾ ಇರ್ತಾನೆ, ಯಾವತ್ತೂ ಬಿಂಬಾಪರೋಕ್ಷ ಒಳಗಿರುವಂತ ಭಗವಂತನನ್ನ ಕಾಣ್ತಾ ಇರ್ತಾನೆ, ಕಾಣುವ ಪ್ರಯತ್ನದಲ್ಲಿರ್ತಾನೆ. ಹೊರಗಿನ ಜಗತ್ತಿನಲ್ಲಿ ಏನಾಗ್ತಾ ಇದೆ ಏನು ಗೊತ್ತಾಗೋದಿಲ್ಲ. ಅಂದ್ರೆ ನೋಡಿ, ಇಲ್ಲಿ ಎರಡು ವರ್ಗ. ಒಂದು ಅಪರೋಕ್ಷ ಜ್ಞಾನವನ್ನ ಪಡೀತಾ ಇರೋರು, ಪಡೆಯುವ ಸಾಧನಾ ಮಾರ್ಗದಲ್ಲಿ ಇರತಕ್ಕಂಥವ್ರು, ಅಥವಾ ಈಗಾಗಲೇ ಅಪರೋಕ್ಷ ಜ್ಞಾನವನ್ನ ಪಡೆದಿರೋರು. ಇವ್ರದ್ದು ಒಂದು ಗುಂಪು, ಇವರು ಮೇಲಿನ ವರ್ಗದವರು. ಇನ್ನು ಕೆಳಗಿನ ವರ್ಗದವರು ಅಂದ್ರೆ ಯಾರು? ಆ ಅಪರೋಕ್ಷ ಜ್ಞಾನವನ್ನ ಪಡೆಯುವ ಪ್ರಯತ್ನದಲ್ಲಿ ಇಲ್ಲವೇ ಇಲ್ಲ, ಪೂರ್ತಿ ಲೌಕಿಕ ಜೀವನವನ್ನು ನಡೆಸ್ತಕ್ಕಂಥವ್ರು. ಕೇವಲ ಈ ಪ್ರಾಕೃತಿಕ ಪ್ರಪಂಚದ ವಿಷಯ ಪದಾರ್ಥಗಳನ್ನ, ರೂಪರಸ ಗಂಧ ಸ್ಪರ್ಶಾದಿಗಳನ್ನ ಅನುಭವಿಸುವುದರಲ್ಲೇ ಆಸಕ್ತರಾಗಿರ್ತಕ್ಕಂಥವ್ರು. ನೋಡಿ, ಇಂತಹ ಸಾಮಾನ್ಯ ಜನರಿದ್ದಾರಲ್ಲ, ಪ್ರಕೃತಿಯಲ್ಲಿ ಸಿಗುವಂತಹ ಸುಖ ಸಾಮಗ್ರಿಗಳನ್ನ ಅನುಭವಿಸೋದೇ ಜೀವನ ಅಂತ ಅಂದುಕೊಂಡಿರತಕ್ಕಂಥ ವ್ಯಕ್ತಿಗಳು ಕೇವಲ ಪ್ರಾಕೃತ ಪ್ರಪಂಚದ ಕಡೆಗೆ ಮಾತ್ರ ಆಸಕ್ತರಾಗಿರ್ತಾರೆ. ಅಲ್ಲಿ ಅವ್ರಿಗೆ ಯಾವತ್ತೂ ಎಚ್ಚರಿಕೆ. ಅವರ ಜ್ಞಾನಿಗೆ ಈ ಕಡೆ ಯಾವತ್ತೂ ಕತ್ತಲೆ. ಇದನ್ನು ನಾವು ನೋಡೋದೂ ಇಲ್ಲ, ಇದರಿಂದ ಅವನು ವಿಚಲಿತನಾಗೋದೂ ಇಲ್ಲ. ಅದೇ ಈ ಲೌಕಿಕ ಜನರಿಗೆ ಭಗವದ್ ವಿಚಾರ ಯಾವತ್ತೂ ಕತ್ತಲೆ. ಯಾಕಂದ್ರೆ ನೋಡುವ ಪ್ರಯತ್ನ ಮಾಡೋದಿಲ್ಲ, ಅದು ಕಾಣೋದು ಇಲ್ಲ. ಆದ್ರೆ ಅವನಿಗೆ ಅದು ಯಾವತ್ತೂ ಹಗಲು. ಆ ಭಗವಂತನನ್ನು ಯಾವತ್ತೂ ನೋಡ್ತಾ ಇರ್ತಾನೆ, ನೋಡುವ ಪ್ರಯತ್ನದಲ್ಲಿ ಇದ್ದೇ ಇರ್ತಾನೆ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಹೀಗೆ ಆ ಒಬ್ಬ ಅಪರೋಕ್ಷ ಜ್ಞಾನಿಗೂ ಮತ್ತು ಸಾಮಾನ್ಯ ಜನರಿಗೂ ಇರತಕ್ಕಂಥ ವ್ಯತ್ಯಾಸವನ್ನ ಈ ಒಂದೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಸರ್ವಭೂತಾನಾಂ, ಎಲ್ಲಾ ಪ್ರಪಂಚದಲ್ಲಿ ಇರುವಂತಹ ಜನರಿಗೆ, ಎಲ್ಲಾ ಜನರಿಗೆ ಅಂದ್ರೆ ಅರ್ಥ ಏನು? ಅಪರೋಕ್ಷ ಜ್ಞಾನವನ್ನ ಪಡೆಯದ ಅಥವಾ ಸಾಧನಾ ಮಾರ್ಗದಲ್ಲಿ ಇರದ ಎಲ್ಲಾ ಜನರಿಗೆ ಅಂತ ಅರ್ಥ. ಅಂದ್ರೆ ಸರ್ವ ಅನ್ಕೊಳ್ಳಿ ಎಲ್ಲರೂ ಅಂತ ಅರ್ಥ. ಎಲ್ಲ ಅಂದ್ರೆ ಅಪರೋಕ್ಷ ಜ್ಞಾನಿಗಳಿಗೂ ಅಂತ ಅರ್ಥ ಅಲ್ಲ. ಭೂತ ಶಬ್ದಕರ್ತ ಏನು? ಭವಂತೀತಿ ಭೂತಾಹ, ಹುಟ್ಟಿದ್ದಾರೆ, ಹುಟ್ಟಿ ಭೂಮಿಯಲ್ಲಿ ಇದ್ದಾರೆ. ಅವರು ಕೇವಲ ಸುಮ್ಮನೆ ಒಂದು ಜೀವಿ ಅಂತಿದ್ದಾರೆ ಅಷ್ಟೇ. ಅದಕ್ಕೆ ಭೂತ ಶಬ್ದ ಪ್ರಯೋಗ. ಸರ್ವಭೂತಾನ ಸುಮ್ಮನೆ ಒಂದು ಊಟ ಮಾಡೋದು, ನಿದ್ರೆ ಮಾಡೋದು, ಸಂತಾನೋತ್ಪತ್ತಿಯನ್ನ ಮಾಡೋದು, ಭಯ ಆದ್ರೆ ಭಯ ಪಡೋದು, ಹೆದರಿ ಓಡೋದು, ಇಷ್ಟೇ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಭೂತರು ಅಂದ್ರೆ ಸಾಮಾನ್ಯ ಮನುಷ್ಯರು ಅಂತ. ಎಲ್ಲಾ ಸಾಮಾನ್ಯ ಮನುಷ್ಯರಿಗೆ ಯಾವುದು ನಿಶಾ ಅಂದ್ರೆ ರಾತ್ರಿ, ಯಾವುದು ರಾತ್ರಿಯೋ ತಸ್ಯಾಂ, ಯಾವುದು ರಾತ್ರಿ ಸಾಮಾನ್ಯ ಮನುಷ್ಯರಿಗೆ? ಭಗವಂತ, ಅವನಿಗೆ ಸಂಬಂಧಪಟ್ಟ ವಿಚಾರ, ಅವನನ್ನ ಕಾಣುವಂತ ಪ್ರಯತ್ನ, ಇದೆಲ್ಲವೂ ಕೂಡ ರಾತ್ರಿ. ಅಂತಹ ವಿಚಾರದಲ್ಲಿ, ತಸ್ಯಾಂ ಅಂತಹ ವಿಚಾರದಲ್ಲಿ ಸಂಯಮಿ,
ಸಂಯಮಿ ಶಬ್ದಕರ್ತ ಇಂದ್ರಿಯಗಳ ನಿಯಂತ್ರಣವನ್ನ ಸಂಪಾದನೆಯನ್ನ ಮಾಡದವನು ಒಂದರ್ಥ. ಯಮಿ ಅಂದ್ರೆ ಯಮ ಉಪರಮೆ, ನಿಯಂತ್ರಣ ಮಾಡಿಕೊಂಡಿದ್ದಾನೆ. ನಿಯಂತ್ರಣ ತಾತ್ಕಾಲಿಕವಾದ ನಿಯಂತ್ರಣ ಅಲ್ಲ. ನಾವು ಕಣ್ಣು ಮುಚ್ಚಿ ಒಂದು 5 ನಿಮಿಷ ಹೊತ್ತು ಕೂರಬಹುದು, ನಿಯಂತ್ರಣ ಮಾಡ್ಕೊಳ್ಬಹುದು. ಆದ್ರೆ ಮತ್ತೆ ಅದೇ ವಿಷಯ ಪದಾರ್ಥಗಳ ಕಡೆಗೆ ಆಕರ್ಷಿತರಾಗುವ ಒಂದು ಸಾಧ್ಯತೆ ಇರುತ್ತೆ. ಆದ್ರೆ ಅವನು ಹಾಗಲ್ಲ, ಎಂದೆಂದೂ ವಿಷಯ ಪದಾರ್ಥಗಳಿಗೆ ಆಕರ್ಷಣೆಗೆ ಒಳಗಾಗೋದೇ ಇಲ್ಲ. ಅದಕ್ಕೆ ಸಂಯಮಿ. ಸರಿಯಾದ ಕ್ರಮದಲ್ಲಿ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಿಕೊಂಡವನು, ಇಂದ್ರಿಯಗಳನ್ನ ಗೆದ್ದವನು ಅಂತವನು ಜಾಗರ್ತಿ. ಜಾಗರ್ತಿ ಅಂದ್ರೆ ಎಚ್ಚರಗೊಂಡಿರುತ್ತಾನೆ. ಅಂದ್ರೆ ಸಮಸ್ತ ಪ್ರಪಂಚ ಯಾವುದರಲ್ಲಿ ಆಸಕ್ತವಾಗಿರುತ್ತೋ ಅಂಥದ್ರಲ್ಲಿ ಇಂದ್ರಿಯ ನಿಯಂತ್ರಣಗಳನ್ನ ಮಾಡಿಕೊಂಡಂತ ವ್ಯಕ್ತಿ ಅವನು ಜಾಗರ್ತಿ, ಎಚ್ಚರಗೊಂಡಿರ್ತಾನೆ. ಯಸ್ಯಾಂ ಯಾವುದರಲ್ಲಿ ಭೂತಾನಿ, ಭೂತಾನಿ ಅಂದ್ರೆ ಸಮಸ್ತ ಪ್ರಾಕೃತ ಪ್ರಪಂಚವು ಜಾಗೃತಿ ಎಚ್ಚರಗೊಂಡಿರುತ್ತದೋ ಅದರ ಅರ್ಥ ಏನು? ಯಾವ ವಿಷಯ ಪದಾರ್ಥಗಳ ಸವಿಯನ್ನ ಸವಿಯುವುದರಲ್ಲಿ, ಅಂದ್ರೆ ವಿಷಯ ಪದಾರ್ಥಗಳನ್ನ ಅನುಭವಿಸುವುದರಲ್ಲಿ, ರೂಪರಸ ಗಂಧ ಸ್ಪರ್ಶ ಎಂತಕ್ಕಂಥ ಪ್ರಾಪಂಚಿಕ ವಿಷಯವನ್ನ ಅನುಭವಿಸುವುದರಲ್ಲಿ ಭೂತಾನಿ ಸಾಧಕರಲ್ಲದ ಸಾಮಾನ್ಯ ಜೀವಿಗಳು ಜಾಗೃತಿ ಜಾಗೃತಿ ಎಚ್ಚರಗೊಂಡಿರುತ್ತಾರೋ ಸ ಅದು ಪಶ್ಯತಃ ಮುನೇಹೆ. ಪಶ್ಯತಃ ಮುನೇಹೆ ಅಂದ್ರೆ ಪಶ್ಯತಃ ನೋಡುತ್ತಿರುವ. ಯಾರನ್ನ ನೋಡ್ತಾ ಇದ್ದಾನೆ ಈ ಮುನಿ? ಮುನಿ ಅಂದ್ರೆ ಮನನಶೀಲನಾದಂತ ಸಾಧಕ ಜ್ಞಾನಿ. ಭಗವಂತನನ್ನು ನೋಡ್ತಿದ್ದಾನೆ, ತನ್ನೊಳಗಿನ ಭಗವಂತನನ್ನು ನೋಡ್ತಾ ಇದ್ದಾನೆ. ತನ್ನೊಳಗಿನ ಭಗವಂತನನ್ನು ನೋಡ್ತಾ ಇದ್ದಾನೆ. ಅದರಿಂದಾಗಿ ಅವನಿಗದು ನಿಶಾ, ರಾತ್ರಿ. ಅಂದ್ರೆ ಇನ್ನು ಪ್ರಾಕೃತ ಪ್ರಪಂಚ ರಾತ್ರಿ. ಉದಾಹರಣೆಗೆ ಆಶ್ರಮದಲ್ಲಿ ಕೂತು ಶೃಂಗಿ ಎಂಬತಕ್ಕಂಥ ಋಷಿಗಳು ತಪಸ್ ಮಾಡ್ತಾ ಕೂತಿದ್ದಾರೆ. ಅಲ್ಲಿಗೆ ಶಮೀಕ ಋಷಿಗಳು ತಪಸ್ ಮಾಡ್ತಾ ಕೂತಿರ್ತಾರೆ. ಅಲ್ಲಿಗೆ ಪರೀಕ್ಷಿತ್ ರಾಜ ಸಮಸ್ತ ಭೂಮಂಡಲದ ಅಧಿಪತಿ ಬರ್ತಾನೆ. ಆ ರಾಜ ಬಂದದ್ದು ಗೊತ್ತಾಗೋದಿಲ್ಲ. ರಾಜ ಹೋಗುವಾಗ ಅವನು ಕುತ್ತಿಗೆಗೆ ಹಾವು ಹಾಕಿ ಹೋಗ್ತಾನೆ, ಅದು ಗೊತ್ತಾಗೋದಿಲ್ಲ. ಯಾಕೆ? ಅವನಿಗೆ ಪ್ರಾಕೃತ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗೋದೇ ಇಲ್ಲ. ಶುಕಾಚಾರ್ಯರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ದಿಗಂಬರತ್ವವನ್ನ ನೋಡಿ, ಅವರ ವಿಚಿತ್ರವಾದ ಕೇಶವಿನ್ಯಾಸಗಳನ್ನ ನೋಡಿ ಎಲ್ಲಾ ಸುತ್ತುವರೆದು ತಮಾಷೆ ಮಾಡ್ತಾ ಇದ್ರಂತೆ, ಕಲ್ಲು ಹೊಡೆಯೋದೆಲ್ಲ ಮಾಡ್ತಾ ಇದ್ರಂತೆ. ಆದ್ರೆ ಅವರಿಗೆ ಅದು ಯಾವುದೂ ಗೊತ್ತೇ ಆಗ್ತಾ ಇರಲಿಲ್ಲ. ಹಾಗೆ ಜಡಭರತ, ಅವನಿಗೆ ರಹುಗಣರಾಜ ಬೇಕಾದಷ್ಟು ತಮಾಷೆ ಮಾಡ್ತಾನೆ. ರಹುಗಣರಾಜನ ಸೇವಕರು ಬೇಕಾದಷ್ಟು ತಮಾಷೆ ಮಾಡ್ತಾರೆ, ಹೀಯಾಳಿಸ್ತಾರೆ, ನಿಂದನೆಯನ್ನ ಮಾಡ್ತಾರೆ. ಅವನಿಗೆ ಯಾವುದೂ ಗೊತ್ತಾಗೋದಿಲ್ಲ. ಅಂದ್ರೆ ಪ್ರಾಕೃತ ಪ್ರಪಂಚ ಯಾವುದರಲ್ಲಿ ಎಚ್ಚರಗೊಂಡಿರುತ್ತೋ, ಯಾವ ವಿಷಯ ಪದಾರ್ಥಗಳನ್ನ ಸವಿಯುವುದರಲ್ಲಿ ಆಸಕ್ತವಾಗಿರುತ್ತೋ ಅದರಲ್ಲಿ ಅಪರೋಕ್ಷ ಜ್ಞಾನಿ ಕಣ್ಣು ಮುಚ್ಚಿರ್ತಾನೆ. ಅವನಿಗದು ರಾತ್ರಿಯಂತೆ ಕಾಣೋದಿಲ್ಲ. ಇನ್ನು ಈ ಜ್ಞಾನಿ ಅವನು ಯಾವುದರಲ್ಲಿ ಭಗವಂತನನ್ನ ಕಾಣುವುದರಲ್ಲಿ ಸದಾಕಾಲದಲ್ಲಿ ಎಚ್ಚರ ಇರುತ್ತಾನೆ, ಅವನಿಗೆ ಈ ಎಲ್ಲಾ ಪ್ರಾಕೃತ ಪ್ರಪಂಚ ಹಗಲ ರೀತಿಯಲ್ಲಿ ಇರುತ್ತೆ ಅಂತ. ಇನ್ನಿಲ್ಲಿ ಒಂದ್ ಕಡೆ ಜಾಗರ್ತಿ ಇದೆ, ಮತ್ತೊಂದ್ ಕಡೆ ಜಾಗೃತಿ ಇದೆ. ಅದು ಜಾಗೃ ನಿದ್ರಾಕ್ಷಯ ಅಂತ ಒಂದು ಧಾತು. ಜಾಗೃ ಅಂತ ಮೂಲ ರೂಪ, ನಿದ್ರಾಕ್ಷಯ ಜಾಗರಣೆ ಅಂದ್ರೆ ಅರ್ಥ ಏನು? ನಿದ್ರೆ ಮಾಡದೆ ಎಚ್ಚರದಲ್ಲಿರೋದು ಅಂತ ಅರ್ಥ. ಜಾಗರ್ತಿ ಶಬ್ದಕ್ಕೆ ನಿದ್ರೆ ಮಾಡದೆ ಎಚ್ಚರದಲ್ಲಿರೋದು. ಜಾಗರ್ತಿ ಅನ್ನೋದು ಏಕವಚನ, ಜಾಗೃತಿ ಅನ್ನೋದು ಬಹುವಚನ. ಯಾಕಂದ್ರೆ ಸಂಯಮಿ ಜಾಗರ್ತಿ ಜ್ಞಾನಿ ಇಂದ್ರಿಯಗಳ ನಿಯಂತ್ರಣವನ್ನ ಮಾಡಿಕೊಂಡಂತ ವ್ಯಕ್ತಿ ತಸ್ಯಾಂ ಜಾಗರ್ತಿ. ಇಡೀ ಪ್ರಪಂಚ ಯಾವುದರಲ್ಲಿ ಯಾವುದನ್ನ ಅಂದ್ರೆ ಭಗವಂತನನ್ನ ಕಾಣುವ ವಿಚಾರದಲ್ಲಿ ಕತ್ತಲಲ್ಲಿರುತ್ತೋ ಈ ಇಂದ್ರಿಯ ನಿಯಂತ್ರಣವನ್ನ ಮಾಡಿಕೊಂಡಂತ ಸಾಧಕ ಜಾಗರ್ತಿ, ಎಚ್ಚರದಿಂದಿರ್ತಾನೆ. ಅದೇ ಇಡೀ ಪ್ರಪಂಚ ಯಾವುದರಲ್ಲಿ ಮಲಗಿರುತ್ತೋ ಯಸ್ಯಾಂ ಜಾಗೃತಿ, ಯಾವ ಪ್ರಾಕೃತ ಪ್ರಪಂಚದ ವಿಷಯ ಸುಖವನ್ನ ಅನುಭವಿಸುವುದರಲ್ಲಿ ಜಾಗೃತಿ, ಇದು ಬಹುವಚನ, ಎಚ್ಚರದಿಂದಿರುತ್ತೋ ಅಲ್ಲಿ ಈ ಮನನಶೀಲನಾಗಿರ್ತಕ್ಕಂಥ ವ್ಯಕ್ತಿ. ಎಂತ ಮನನಶೀಲ? ಪಶ್ಯತಃ ಭಗವಂತನನ್ನ ಕಂಡುಕೊಂಡು ಇರತಕ್ಕಂಥ ವ್ಯಕ್ತಿ ಅವನು ನಿಶಾ, ಅವನಿಗದು ರಾತ್ರಿ ಆಗಿರುತ್ತೆ. ಅಂದ್ರೆ ಇಲ್ಲಿ ಜಾಗರ್ತಿ ಜಾಗೃತಃ ಜಾಗೃತಿ ಅಂತ ಇದು ಜಾಗ್ರ ನಿದ್ರಾಕ್ಷಯ ಅನ್ನೋ ಧಾತುವಿನ ಲಟ್ಲಕಾರ. ಜಾಗರ್ತಿ ಅನ್ನೋದು ಏಕವಚನ, ಜಾಗೃತಿ ಎಂಬುವಂಥದ್ದು ಬಹುವಚನ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಶ್ರೀಕೃಷ್ಣಾರ್ಪಣ.